ಓಕೆ ಫ್ರೆಂಡ್ಸ್, ಇವತ್ತು ನಾವು ಈ ಒಂದು ಸ್ಪೈ ಆಪ್ಸ್ ಗಳಿಂದ ನಮ್ಮ ಒಂದು ಡಿವೈಸ್ ನ ಅಥವಾ ನಮ್ಮ ಒಂದು ಪ್ರೈವೇಸಿನ ಯಾವ ರೀತಿ ಕಾಪಾಡ್ಕೊಳ್ಳೋದು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಅಂತ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳುವ. ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಯಾಕೆ ಅಂತ ಹೇಳಿದ್ರೆ ತುಂಬಾನೇ ಇನ್ಫಾರ್ಮೇಶನ್ ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಇದು. ಸೊ ಅದರಿಂದ ನಿಮಗೆ ಫ್ಯೂಚರ್ ಅಲ್ಲಿ ಆಗಿರ್ಬೋದು ತುಂಬಾನೇ ಯೂಸ್ ಆಗುತ್ತೆ ಈ ಒಂದು ಇನ್ಫಾರ್ಮೇಶನ್. ಸೊ ಅದರಿಂದ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ಸ್ಪೈ ಆಪ್ಸ್ ಗಳಿಂದ ನಮ್ಮ ಒಂದು ಡಿವೈಸ್ ಅಥವಾ ನಮ್ಮ ಒಂದು ಪ್ರೈವೇಸಿನ ಯಾವ ರೀತಿ ಕಾಪಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಮೊದಲನೇ ಟಿಪ್ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ಏನಿರುತ್ತೆ ನಮ್ಮ ಒಂದು ಡಿವೈಸ್ಗೆ, ಸೊ ಅದನ್ನ ನಾವು ಸೆಕ್ಯೂರಿಟಿ ವೈಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇಡಬೇಕು. ಸ್ಟ್ರಾಂಗ್ ಆಗಿ ಇಡೋದು ಅಂತ ಹೇಳಿದ್ರೆ, ನಮ್ಮೊಂದು ಮೊಬೈಲ್ ಅಥವಾ ನಮ್ಮ ಬೇರೆ ಯಾವುದೇ ಡಿವೈಸ್ ಗಳಿಗೆ ನಾವೇನ್ ಪಾಸ್ವರ್ಡ್ ಗಳನ್ನ ಸೆಟ್ ಮಾಡ್ತೀವೋ ಲಾಕ್ ಸ್ಕ್ರೀನ್ ಗೆ, ಸೊ ಅದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಸಿಂಪಲ್ ಆಗಿರುವಂತ ಪಾಸ್ವರ್ಡ್ ಇರಬಾರ್ದು. ಎಕ್ಸಾಂಪಲ್ ಗೆ 000 ಅಥವಾ 1234 ಸಿಂಪಲ್ ಆಗಿರುವಂತ ಪ್ಯಾಟರ್ನ್ ಗಳಿರ್ಬೋದು, ಪಾಸ್ವರ್ಡ್ ಗಳನ್ನ ಇಡಬಾರ್ದು. ಸ್ಟ್ರಾಂಗ್ ಆಗಿರುವಂತಹ ಪಾಸ್ವರ್ಡ್ ನ ನಾವು ಪ್ಲೇಸ್ ಮಾಡಬೇಕು. ಸೊ ಅವಾಗ ಫಿಸಿಕಲ್ ಆಕ್ಸೆಸ್ ಏನಿರುತ್ತೆ, ಸೊ ಅದನ್ನ ನಾವು ಡಿಫೆನ್ಸ್ ಮಾಡಬಹುದು. ಎರಡನೇದಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮೊಂದು ಡಿವೈಸ್ ಅಲ್ಲಿ ನಾವು ಏನ್ ಈ ಒಂದು ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಿ ಇಟ್ಟಿರ್ತೀವಿ, ಸೊ ಅದಕ್ಕೆ ಯಾವ್ದೆಲ್ಲ ಪರ್ಮಿಷನ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮೊಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ನ ಓಪನ್ ಮಾಡಿ, ಸೊ ಅಲ್ಲಿ ನಿಮಗೆ ಆಪ್ಸ್ ಅಂತ ಇರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪರ್ಮಿಷನ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ನಿಮಗೆ ಒಂದೇ ಕಡೆಯಲ್ಲಿ ನೀವು ಯಾವ್ದೆಲ್ಲ ಅಪ್ಲಿಕೇಶನ್ ಗಳಿಗೆ ಯಾವ್ದೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಅನ್ನೋ ಲಿಸ್ಟ್ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಎಲ್ಲಾ ಪರ್ಮಿಷನ್ ಗಳನ್ನ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡುವಂತ ಟೈಮಲ್ಲಿ ಆ ಒಂದು ಪರ್ಮಿಷನ್ ಏನಿರುತ್ತೆ, ಆ ಒಂದು ಅಪ್ಲಿಕೇಶನ್ ಗೆ ಬೇಕಾ ಬೇಡ ಅಂತ ನೋಡ್ಬಿಟ್ಟು, ಬೇಡ ಅಂತ ಹೇಳಿದ್ರೆ ಅದನ್ನ ರಿಮೂವ್ ಮಾಡಬೇಕು. ಸೊ ಅಲೋ ಮಾಡಿ ಇಡಬೇಡಿ. ಎಕ್ಸಾಂಪಲ್ ಗೆ ಯಾವ್ದೊಂದು ಅಪ್ಲಿಕೇಶನ್ ಗೆ ಕ್ಯಾಮೆರಾದ ಒಂದು ಪರ್ಮಿಷನ್ ಬೇಕಾಗಿರೋದಿಲ್ಲ ಅಥವಾ ಮೈಕ್ರೋಫೋನ್ ಪರ್ಮಿಷನ್ ಬೇಕಾಗಿರೋದಿಲ್ಲ, ಸೊ ಅದೆರಡು ಕೂಡ ರಿಮೂವ್ ಮಾಡಿ ಅದಕ್ಕೆ ನೆಸೆಸರಿ ಇರುವಂತಹ ಒಂದು ಪರ್ಮಿಷನ್ ಮಾತ್ರ ಕೊಡಿ. ಯಾಕೆಂತ ಹೇಳಿದ್ರೆ ಆ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಆಡಿಯೋ ಅಥವಾ ವಿಡಿಯೋನ ಸೀಕ್ರೆಟ್ ಆಗಿ ಕ್ಯಾಪ್ಚರ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಿಮ್ಮ ಒಂದು ಪರ್ಮಿಷನ್ ಗಳನ್ನ ಚೆಕ್ಔಟ್ ಮಾಡಿ. ಮೂರನೇದಾಗ್ಬಿಟ್ಟು, ನೀವು ಏನ್ ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡ್ತಿರೋ, ಸೊ ಅದನ್ನ ಟ್ರಸ್ಟೆಡ್ ಆಗಿರುವಂತಹ ಪ್ಲಾಟ್ಫಾರ್ಮ್ ಇಂದಾನೆ ಡೌನ್ಲೋಡ್ ಮಾಡಿ. ಒಂದೇ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ. ಅದು ಬಿಟ್ಟು APK ಗಳನ್ನ ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ, ಅಥವಾ ಬೇರೆ ಯಾವ್ದು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಯಾವ್ದು ವೆಬ್ಸೈಟ್ ಮೂಲಕ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ. ಸೊ ಯಾವ್ದು ಪೇಡ್ ಅಪ್ಲಿಕೇಶನ್ ನಿಮಗೆ ಫ್ರೀ ಆಗಿ ಸಿಗುತ್ತೆ, ಒಂದು APK ನ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ಆ ಒಂದು APK ಗಳು ಮಾಡಿಫೈ ಆಗಿರೋದ್ರಿಂದ, ಸೊ ಅದರಲ್ಲಿ ಯಾವುದೇ ರೀತಿಯಾದಂತ ಎಕ್ಸ್ಟ್ರಾ ಚೇಂಜಸ್ ಗಳನ್ನ ಮಾಡಬಹುದು. ಸೊ ಆ ಕಾರಣದಿಂದ ಟ್ರಸ್ಟೆಡ್ ಆಗಿರುವಂತಹ ಪ್ಲಾಟ್ಫಾರ್ಮ್ ಇಂದಾನೆ ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಿ. ನಾಲ್ಕನೇದಾಗ್ಬಿಟ್ಟು, ನಿಮ್ಮ ಒಂದು ಡಿವೈಸ್ ನ OS ಏನಿರುತ್ತೆ, ಸೊ ಅದನ್ನ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರಿ. ಸೊ ಅಪ್ಡೇಟ್ ಬಂದ್ಬಿಟ್ಟು ತುಂಬಾ ಟೈಮ್ ಆದ್ಮೇಲೆ ಲೇಟ್ ಆಗಿ ಅಪ್ಡೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಅವಾಗಲೇ ಅಪ್ಡೇಟ್ ಬಂತು, ಸೊ ಅವಾಗಲೇ ಅಪ್ಡೇಟ್ ಮಾಡಿ. ಯಾಕೆಂತ ಹೇಳಿದ್ರೆ OS ಅಪ್ಡೇಟ್ ಜೊತೆಗೇನೆ ನಿಮ್ಮ ಒಂದು ಡಿವೈಸ್ ನಲ್ಲಿ ಇರುವಂತಹ ವೈರಸ್ ಕ್ಲೀನ್ ಮಾಡುವಂತ ಒಂದು ಕೆಲಸ ಕೂಡ ಆಗುತ್ತೆ OS ಅಪ್ಡೇಷನ್ ನಲ್ಲಿ. ಸೊ ಅದರಿಂದ ಅಪ್ಡೇಷನ್ ನ ಅವಾಯ್ಡ್ ಮಾಡಕ್ ಹೋಗ್ಬೇಡಿ. ಐದನೇದಾಗಿ, ಗೊತ್ತಿಲ್ದಿರೋಂತ ವ್ಯಕ್ತಿಗೆ ನಿಮ್ಮ ಒಂದು ಡಿವೈಸ್ ಗಳನ್ನ ಕೊಡಕ್ ಹೋಗ್ಬೇಡಿ ಯೂಸ್ ಮಾಡೋದಕ್ಕೆ. ಸೊ ನಾನು 2 ನಿಮಿಷ ಯೂಸ್ ಮಾಡಿ ಕೊಟ್ಟೆ, ಸೊ ಈ ರೀತಿಯಾಗಿ ಕೇಳ್ತಾರೆ. ಸೊ ಅವಾಗ ನೋಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಿಮ್ಮೊಂದು ಡಿವೈಸ್ ಅಲ್ಲಿ ಈ ಒಂದು ಸ್ಪೈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡೋದಕ್ಕೆ ಕೇವಲ 1 ರಿಂದ 2 ನಿಮಿಷಗಳು ಮಾತ್ರ ಬೇಕಿರೋದು. ಸೊ ಜಾಸ್ತಿ ಟೈಮ್ ಏನ್ ಬೇಡ. ಸೊ ಅದರಿಂದ ನಿಮಗೆ 2 ನಿಮಿಷದಲ್ಲಿ ಡಿವೈಸ್ ಕೊಡ್ತೀನಿ, ಒಂದು ಕಾಲ್ ಮಾಡಬೇಕು ಅಂತ ಎಲ್ಲ ಕೇಳಿದ್ರೆ, ಸೊ ನೋಡ್ಕೊಳ್ಳಿ ಅವ್ರು ಕಾಲೇ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಯಾವುದೋ ಒಂದು ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಒಂದು ಪೆನ್ ಡ್ರೈವ್ ನಲ್ಲಿ ಇರುವಂತ ಒಂದು ಫೈಲ್ ನಾನು ಚೆಕ್ಔಟ್ ಮಾಡಬೇಕು, ನಿಮ್ಮ ಒಂದು ಲ್ಯಾಪ್ಟಾಪ್ 1 ಸೆಕೆಂಡಿಗೆ ಕೊಡ್ತೀರಾ ಅಂತ ಕೇಳ್ಕೊಳ್ತಾರೆ. ಸೊ ಅಂತ ಟೈಮಲ್ಲೂ ಅಷ್ಟೇ ಕೆಲವೊಂದ್ಸತಿ ಪೆನ್ ಡ್ರೈವ್ ಮುಖಾಂತರ ವೈರಸ್ ನ ನಿಮ್ಮೊಂದು ಲ್ಯಾಪ್ಟಾಪ್ ಗಳಿಗೆ ಆಡ್ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಸೊ ಆ ಕಾರಣದಿಂದ ಲ್ಯಾಪ್ಟಾಪ್ ನ ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಟಿಪ್ ಕಡೆ ಹೋಗುವ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ಗಳು ನಾನು ಚಾನಲ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ. ತುಂಬಾ ಜನ ಹೇಳ್ತಾರೆ ನಿಮಗೆ ಆಂಟಿ ವೈರಸ್ ಗಳನ್ನ ಯೂಸ್ ಮಾಡಿ, ನಿಮ್ಮೊಂದು ಡಿವೈಸ್ ಗಳಲ್ಲಿ ಈ ಒಂದು ಸ್ಪೈ ಡಿಟೆಕ್ಟರ್ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ಫ್ರೀಯಾಗಿ ಬರುವಂತ ಸ್ಪೈ ಡಿಟೆಕ್ಟರ್ ಆಪ್ ಗಳನ್ನೆಲ್ಲ ನಾವು ನಂಬಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಹೆಸರು ಮಾತ್ರ ಸ್ಪೈ ಡಿಟೆಕ್ಟರ್ ಆಪ್ ಅಂತ ಇರುತ್ತೆ, ಬಟ್ ಅದೇ ಒಂದು ಸ್ಪೈ ಆಪ್ ಆಗಿರುತ್ತೆ. ಆ ಕಾರಣಕ್ಕೆ ಆ ರೀತಿ ಫ್ರೀಯಾಗಿ ಅಡ್ವೈಸ್ ತಗೊಂಡ್ಬಿಟ್ಟು ಅಂತ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡಕ್ ಹೋಗ್ಬಿಡಿ. ನಿಮಗೆ ಏನಾದ್ರೆ ಬೇಕು ಸ್ಪೈ ಡಿಟೆಕ್ಟರ್ ಆಪ್ ಗಳೇ ಬೇಕು ಅಂತ ಹೇಳಿದ್ರೆ ಪೇಡ್ ಆಗಿ ಬರುವಂತ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡಿ. ಸೊ ಅದು ಸ್ವಲ್ಪ ಸೆಕ್ಯೂರ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮೊಂದು ಡಿವೈಸ್ ಗಳೇ ನಿಮಗೆ ಸೆಕ್ಯೂರಿಟಿ ಅಥವಾ ಐ ಮ್ಯಾನೇಜರ್, ಸೊ ಈ ರೀತಿಯಾದಂತ ಒಂದು ಅಪ್ಲಿಕೇಶನ್ ಬಂದಿರುತ್ತೆ. ಸೊ ಅದರಲ್ಲೇ ನೀವು ಸೆಕ್ಯೂರಿಟಿ ಚೆಕ್ ನ ಮಾಡ್ಕೋಬಹುದು. ಏನಾದ್ರೆ ಜಂಕ್ ಫೈಲ್ ಎಲ್ಲ ಇದ್ರೆ ಸೊ ಅಲ್ಲೇ ಅದು ಕ್ಲಿಯರ್ ಆಗ್ಬಿಡುತ್ತೆ. ಸೊ ನೀವು ಈ ರೀತಿ ಎಕ್ಸ್ಟ್ರಾ ಒಂದು ಅಪ್ಲಿಕೇಶನ್ ಗಳನ್ನ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಏಳನೇದಾಗ್ಬಿಟ್ಟು, ನಿಮ್ಮ ಒಂದು ಡಿವೈಸ್ ಅಲ್ಲಿ ಏನಾದ್ರೆ ಅನ್ವಾಂಟೆಡ್ ಆಕ್ಟಿವಿಟಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಏನು ಅಂತ ಹೇಳಿದ್ರೆ ಬೇಗ ಬ್ಯಾಟ್ರಿ ಡ್ರೈನ್ ಆಗೋದು, ಅಥವಾ ಬೇಗ ಇಂಟರ್ನೆಟ್ ಖಾಲಿ ಆಗ್ಬಿಡೋದು, ಅಥವಾ ಮಧ್ಯೆ ಸಡನ್ ಸ್ವಿಚ್ ಆಫ್ ಆಗ್ಬಿಡೋದು ಲ್ಯಾಗ್ ಆಗ್ಬಿಟ್ಟು. ಸೊ ಈ ರೀತಿ ಏನಾದ್ರೆ ಆಕ್ಟಿವಿಟಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಆ ರೀತಿ ಆಕ್ಟಿವಿಟಿ ಆಗಿದ್ರೆ ಯಾವ್ದೇ ಎಕ್ಸ್ಟ್ರಾ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆಯಾ ಅಥವಾ ಜಂಕ್ ಫೈಲ್ ಏನಾದ್ರು ಡೌನ್ಲೋಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಮ್ಯಾನ್ಯುವಲಿ ಚೆಕ್ ಮಾಡಿ. ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಚೆಕ್ ಮಾಡಕ್ ಹೋಗ್ಬಿಡಿ. ಸೊ ಮ್ಯಾನ್ಯುವಲ್ ಆಗಿ ಚೆಕ್ ಮಾಡಿ ಇದ್ರೆ ಡಿಲೀಟ್ ಮಾಡಿ. ಯಾಕೆಂತ ಹೇಳಿದ್ರೆ ಕೆಲವೊಂದ್ಸತಿ ಸ್ಪೈ ಅಪ್ಲಿಕೇಶನ್ ಗಳಿಂದ ನಮ್ಮೊಂದು ಮೊಬೈಲ್ ನ ಸಾಫ್ಟ್ವೇರ್ ಏನಿರುತ್ತೆ ಸೊ ಅದು ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ಕೆಲವೊಂದು ಈ ರೀತಿ ಆಕ್ಟಿವಿಟಿ ನಡೀತದೆ. ಸೊ ಇದನ್ನ ನೀವು ಸ್ವಲ್ಪ ಗಮನಿಸಬೇಕು. ಇಂಟರ್ನೆಟ್ ಟಿಪ್ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಒಂದು ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಬೇಕು. ಏನು ಅಂತ ಹೇಳಿದ್ರೆ,
ಸೊ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ನ ಓಪನ್ ಮಾಡಿಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಅನ್ನೋ ಒಂದು ಟ್ಯಾಬ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಗೆ ಒಂದು ಆಪ್ಷನ್ ಶೋ ಆಗುತ್ತೆ, ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಅಂತ ಹೇಳ್ಬಿಟ್ಟು. ಸೊ ಅದೇನಾದ್ರೂ ಆನ್ ಅಲ್ಲಿ ಇದ್ರೆ ಆಫ್ ಮಾಡಿ ಇಡಿ. ಆ ಒಂದು ಸೆಟ್ಟಿಂಗ್ ಆನ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಅಪ್ಲಿಕೇಶನ್ಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ ಡೌನ್ಲೋಡ್ ಆಗ್ತಾ ಇರುತ್ತೆ, ನಿಮ್ಮ ಪರ್ಮಿಷನ್ ಕೇಳೋದಿಲ್ಲ ಅಥವಾ ನೀವು ಹೋಗ್ಬಿಟ್ಟು ಇನ್ಸ್ಟಾಲ್ ಕೊಡಬೇಕು ಅಂತಿಲ್ಲ. ಸೊ ಅದು ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ನೀವು ಆಫ್ ಮಾಡಿ ಇಟ್ಟರೆ ಸೊ ಅದು ಅವಾಯ್ಡ್ ಆಗಿ ಆ ರೀತಿ ಅಪ್ಲಿಕೇಶನ್ಗಳು ಡೌನ್ಲೋಡ್ ಆಗೋದಿಲ್ಲ. ಇದರಿಂದ ನೀವು ಇನ್ಸ್ಟಾಲ್ ಮಾಡಿರುವಂಥ ಅಪ್ಲಿಕೇಶನ್ಗೆ ರಿಲೇಟೆಡ್ ಆದಂಥ ಯಾವುದೋ ಬೇರೆ ಅಪ್ಲಿಕೇಶನ್ಗಳೆಲ್ಲ ಡೌನ್ಲೋಡ್ ಆಗೋದಿಲ್ಲ. ಸೊ ಅವಾಗ ಸ್ಪೈ ಅಪ್ಲಿಕೇಶನ್ಗಳು ಡೌನ್ಲೋಡ್ ಆಗುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. 9ನೇದಾಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡಿರುವಂಥ ಅಪ್ಲಿಕೇಶನ್ ಮತ್ತೆ ನಿಮ್ಮ ಡಿವೈಸ್ ಅಲ್ಲಿ ಇನ್ಬಿಲ್ಟ್ ಆಗಿ ಬಂದಿರುವಂಥ ಅಪ್ಲಿಕೇಶನ್ಗಳನ್ನ ನೀವು ರಿವ್ಯೂ ಮಾಡಬೇಕಂದ್ರೆ ಒಂದೇ ಹೆಸರಲ್ಲಿ 2-3 ಫೈಲ್ಸ್ಗಳು ನಿಮಗೆ ಡೌನ್ಲೋಡ್ ಆಗಿರುತ್ತೆ ಡಿವೈಸ್ನಲ್ಲಿ. ಸೊ ಅದರಲ್ಲಿ ಒಂದು ಒರಿಜಿನಲ್ ಫೈಲ್ ಆಗಿರುತ್ತೆ, ಅಂದರೆ ಒಂದು ಒರಿಜಿನಲ್ ಅಪ್ಲಿಕೇಶನ್ ಫೈಲ್ ಆಗಿದ್ರೆ ಸೊ ಸೇಮ್ ನೇಮಲ್ಲಿ ಡೂಪ್ಲಿಕೇಟ್ ಫೈಲ್ ಬಂದಿರುತ್ತೆ. ಸೊ ಅದು ಬಂದುಬಿಟ್ಟು ಸ್ಪೈ ಅಪ್ಲಿಕೇಶನ್ ಒಂದು ಫೈಲ್ ಕೂಡ ಆಗಿರ್ಬೋದು. ಸೊ ಆ ಕಾರಣದಿಂದ ಆ ರೀತಿಯ ಡೂಪ್ಲಿಕೇಟ್ ಅಪ್ಲಿಕೇಶನ್ಗಳ ಫೈಲ್ ಏನಾದರೂ ನಿಮಗೆ ಕಂಡು ಬಂದರೆ ಸೊ ಅದನ್ನು ಡಿಲೀಟ್ ಮಾಡಿ. ಕೆಲವೊಂದು ಸತಿ ಇದು ಇನ್ಬಿಲ್ಟ್ ಆಗಿರುವಂಥ ಅಪ್ಲಿಕೇಶನ್ಗಳ ಹೆಸರಲ್ಲಿ ಬಂದಿರುತ್ತೆ, ಸಿಸ್ಟಮ್ ಸರ್ವಿಸ್ ಇರ್ಬೋದು ಅಥವಾ ಸಿಸ್ಟಮ್ ಅಪ್ಡೇಟ್ ಅನ್ನುವಂಥ ಹೆಸರಲ್ಲಿ ಬಂದಿರುತ್ತೆ. ಸೊ ಈ ರೀತಿ ಬೇರೆ ಬೇರೆ ಹೆಸರಲ್ಲಿ ಕೂಡ ಬರ್ಬೋದು. ಸೊ ಅದರಿಂದ ಫೇಕ್ ಎಲ್ಲ ಇದ್ರೆ ಐಡೆಂಟಿಫೈ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕೊನೆಯದಾಗಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಫ್ಯಾಕ್ಟರಿ ರೀಸೆಟ್, ಅಂದರೆ ನಿಮ್ಮೊಂದು ಡಿವೈಸ್ನ ಕಂಪ್ಲೀಟ್ ಒಂದು ಡಾಟಾ ಏನಿರುತ್ತೆ ಸೊ ಅದನ್ನ ರೀಸೆಟ್ ಮಾಡೋದು. ಸೊ ಅಂದರೆ ನಿಮ್ಮೊಂದು ಡಿವೈಸ್ನಲ್ಲಿರುವಂಥ ಎಲ್ಲ ಡಾಟಾನ ನೀವು ಎರೇಸ್ ಮಾಡಿಬಿಟ್ಟು ಹೊಸ ಒಂದು ಡಾಟಾನ ನೀವು ಇಂಪೋರ್ಟ್ ಮಾಡ್ಕೊಳ್ಳೋದು. ಬಟ್ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕೆಲಸನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಮೊದಲು ನಿಮ್ಮ ಒಂದು ಇಂಪಾರ್ಟೆಂಟ್ ಡಾಟಾ ಏನಿರುತ್ತೋ, ಫೈಲ್ಸ್ ಏನಿರುತ್ತೋ ಸೊ ಅದನ್ನ ಬ್ಯಾಕಪ್ ಮಾಡ್ಕೊಳ್ಳಿ. ಸೊ ನೀವು ಯಾವ ರೀತಿ ಫ್ಯಾಕ್ಟರಿ ರೀಸೆಟ್ ಮಾಡ್ಬೋದು ಅಂತ ಹೇಳಿದ್ರೆ ಸ್ಮಾರ್ಟ್ ಫೋನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿಬಿಟ್ಟು ಸಿಸ್ಟಮಿಗೆ ಹೋಗಿ ಸೊ ಅಲ್ಲಿ ನಿಮಗೆ ರೀಸೆಟ್ ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಫ್ಯಾಕ್ಟರಿ ಡಾಟಾ ರೀಸೆಟ್ ಅನ್ನೋಂಥ ಆಪ್ಷನ್ ಸಿಗುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಡಾಟಾ ಎಲ್ಲ ಎರೇಸ್ ಆಗುತ್ತೆ. ಬ್ಯಾಕಪ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಇಂಪಾರ್ಟೆಂಟ್ ಫೈಲ್ಸ್ ಇದ್ರೆ ಸೊ ನನಗೆ ಯಾವ ಫೈಲ್ಸು ಬೇಡ, ಎಲ್ಲ ಎರೇಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು. ಈ ಒಂದು 10ನೇ ಟಿಪ್ ಏನಿದೆ ಸೊ ಇದು ಆಪ್ಷನಲ್. ಸೊ ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ನಿಮಗೆ ಏನಾದ್ರೆ ಕಂಪ್ಲೀಟ್ ಡಾಟಾ ಎರೇಸ್ ಮಾಡಬೇಕು ಅಂದ್ರೆ ಮಾತ್ರ ಟ್ರೈ ಮಾಡಿ. ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ರೆ ಯಾವ ರೀತಿ ನೀವು ನಿಮ್ಮ ಒಂದು ಡಿವೈಸ್ ನ ಈ ಒಂದು ಸ್ಪೈ ಅಪ್ಲಿಕೇಶನ್ ಗಳಿಂದ ಪ್ರೊಟೆಕ್ಟ್ ಮಾಡ್ಕೋಬಹುದು, ಸೊ ಯಾವ ರೀತಿ ನಿಮ್ಮ ಒಂದು ಡಾಟಾನ ನೀವು ಸೆಕ್ಯೂರ್ ಮಾಡಬಹುದು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದಾರೋ ಸೊ ಎಲ್ಲರ ಜೊತೆ ಶೇರ್ ಮಾಡಿ. ಯಾಕೆಂತಂದ್ರೆ ಇನ್ಫಾರ್ಮೇಶನ್ ಅವರಿಗೂ ತಲುಪಲಿ, ನಾಲೆಜ್ ಅವರಿಗೂ ಸಿಗ್ಲಿ. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.